ಸಿದ್ದರಾಮಯ್ಯರಿಗೆ ಸಂಬಂಧಪಟ್ಟ ಮುಡಾ ಹಗರಣದ ಇವತ್ತು ಅಂತಿಮ ತೀರ್ಪು ಪ್ರಕಟ ಆಗುತ್ತೆ. ರಾಜ್ಯದ ಜನರ ಚಿತ್ತ ನ್ಯಾಯಾಲಯದ ತೀರ್ಪಿನತ್ತ. ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಎದುರಾಗಿದೆ. ಮುಡಾ ಪ್ರಕರಣದಲ್ಲಿ ಭಾರಿ ಹಿನ್ನಡೆ. ಸಿದ್ದರಾಮಯ್ಯರಿಗೆ ಹಿನ್ನಡೆಯಾಗಿರುವಂತಹದ್ದು. ಲೋಕಾಯುಕ್ತ ಕೊಟ್ಟಿದ್ದ ಕ್ಲೀನ್ ಚಿಟ್ ಇಲ್ಲ. ತನಿಖೆ ಮುಂದುವರಿಸುವಂತೆ ಕೋರ್ಟ್ ಸೂಚನೆ. ತನಿಖೆ ಮುಂದುವರಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯರಿಗೆ ಭಾರಿ ಆಘಾತ. ಮುಡಾ ಪ್ರಕರಣದಲ್ಲಿ ಭಾರಿ ಹಿನ್ನಡೆಯಾಗಿದೆ. ಭಾರಿ ಹಿನ್ನಡೆ. ಲೋಕಾಯುಕ್ತ ಕೊಟ್ಟಿದ್ದ ಕ್ಲೀನ್ ಚಿಟ್ ಇಲ್ಲ. ಕ್ಲೀನ್ ಚಿಟ್ ಇಲ್ಲ. ತನಿಖೆ ಮುಂದುವರಿಸುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯರಿಗೆ ಭಾರಿ ಆಘಾತ. ಆಘಾತದ ಮೇಲೊಂದು ಆಘಾತ. ಇದು ಒಂದು ರೀತಿಯ ಮರ್ಮಾಘಾತ. ಮುಡಾ ಪ್ರಕರಣದಲ್ಲಿ ಮೂಡಾಘಾತ. ಲೋಕಾಯುಕ್ತ ಕೊಟ್ಟಿದ್ದ ಕ್ಲೀನ್ ಚಿಟ್ ಇಲ್ಲ. ಸಿಎಂ ಸಿದ್ದರಾಮಯ್ಯರು ನಿರೀಕ್ಷೆ ಮಾಡಿಕೊಂಡಂತೆ ನಡೆಯಲಿಲ್ಲ. ತನಿಖೆ ಮುಂದುವರಿಸುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ತನಿಖೆಯನ್ನ ಮುಂದುವರಿಸಬೇಕು. ಇದು ಸಿಎಂ ಸಿದ್ದರಾಮಯ್ಯರಿಗೆ ತಾತ್ಕಾಲಿಕ ಶಾಕ್ ಅಂತಾನು ಕೂಡ ಚರ್ಚೆಗಳಾಗ್ತಾ ಇದೆ. ಕಾರಣ ಇವತ್ತು ಬಿ ರಿಪೋರ್ಟ್ ಸ್ವೀಕಾರದ ಬಗ್ಗೆ ತೀರ್ಪು ಕೊಟ್ಟಿಲ್ಲ. ಬಿ ರಿಪೋರ್ಟ್ ಸ್ವೀಕಾರದ ಬಗ್ಗೆ ಆದೇಶ ನೀಡದ ಕೋರ್ಟ್. ಹಾಗಾಗಿ ಸ್ವಾಭಾವಿಕವಾಗಿ ತನಿಖೆಯನ್ನು ಮುಂದುವರಿಸಿ ಅನ್ನುವಂಥ ಆದೇಶವೇ ಬರುತ್ತೆ. ಇವತ್ತು ಇದ್ದಂತಹ ತೀರ್ಪಿನ ಒಂದೋ ಬಿ ರಿಪೋರ್ಟ್, ಅದರ ವಿರುದ್ಧ ಸಲ್ಲಿಕೆಯಾಗಿದ್ದಂತಹ 2 ಪ್ರತಿಭಟನಾ ಅರ್ಜಿ, ಬಿ ರಿಪೋರ್ಟ್ ಸ್ವೀಕಾರ ಮತ್ತು ಅಸ್ವೀಕಾರದ ಪ್ರಶ್ನೆ ಇದ್ದಿದ್ದು. ಇವತ್ತು ಆ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಅಂತಿಮ ತೀರ್ಪು ಪ್ರಕಟ ಮಾಡಿಲ್ಲ ನ್ಯಾಯಪೀಠ. ಹಾಗಾಗಿ ಸ್ವಾಭಾವಿಕವಾಗಿ ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿರುತ್ತೆ. ಲೋಕಾಯುಕ್ತ ತನಿಖೆ ಮುಂದುವರಿಸಲು ಅವಕಾಶವನ್ನ ಕೊಡಲಾಗಿದೆ. ಅಂದರೆ ಅವಕಾಶಕ್ಕೆ ಮತ್ತೆ ಕಲ್ಪಿಸಿಕೊಡಲಾಗಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯರಿಗೆ ಇದು ಒಂದು ರೀತಿಯ ಹಿನ್ನಡೆ. ಮುಡಾ ಪ್ರಕರಣದಲ್ಲಿ ಭಾರಿ ಹಿನ್ನಡೆಯಾಗಿರುವಂತಹದ್ದು. ಸೊ ಇವತ್ತು ನಿರೀಕ್ಷಿತ, ಅಂದರೆ ಇವತ್ತೇನು ತೀರ್ಪು ಪ್ರಕಟ ಆಗುತ್ತೆ ಅಂತ ಅಂದ್ಕೊಂಡಿದ್ವು ಬಿ ರಿಪೋರ್ಟ್ ಸ್ವೀಕಾರದ ಬಗ್ಗೆ, ಅದು ಪ್ರಕಟ ಆಗಿಲ್ಲ. ಹಾಗಾಗಿ ಕೋರ್ಟ್ ಹೇಳ್ತು ಲೋಕಾಯುಕ್ತ ತನಿಖೆ ಮುಂದುವರಿಸಿ, ಇದು ಇಲ್ಲಿಗೆ ಅಂತ್ಯ ಅಲ್ಲ, ಮುಂದುವರಿಸಿ ಅಂತ ಆದೇಶವನ್ನು ಕೊಟ್ಟಿದೆ. ಪ್ರತಿಭಟನಾ ಅರ್ಜಿ ಸಲ್ಲಿಸಲು ಇಡಿಗೂ ಕೂಡ ಅವಕಾಶ ಇದೆ. ಬಿ ರಿಪೋರ್ಟ್ ಸ್ವೀಕಾರದ ಬಗ್ಗೆ ಆದೇಶ ನೀಡದ ಕೋರ್ಟು ಸೊ ಇವತ್ತು ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿದೆ. ಮೇ 7ಕ್ಕೆ ಅಂತಿಮ ವರದಿ ಸಲ್ಲಿಸಲು ಸೂಚನೆಯನ್ನು ಕೊಟ್ಟಿದೆ. ಮೇ 7ನೇ ತಾರೀಕಿಗೆ ಅಂತಿಮ ವರದಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯಗೆ. ಇದು ಒಂದು ರೀತಿಯ ಶಾಕ್. ಒಂದು ವೇಳೆ ಇವತ್ತು ತೀರ್ಪು ಪ್ರಕಟ ಆಗಿದ್ದಿದ್ದರೆ, ಬಹುಶಃ ಮುನ್ನಡೆಯಾಗಿದ್ದಿದ್ದರೆ ಇದು ಸುದೀರ್ಘ ನಿರಳ ಸಿಗ್ತಾ ಇತ್ತು. ಸೊ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಸ್ವಾಭಾವಿಕವಾಗಿ ತನಿಖೆಯನ್ನು ಮುಂದುವರಿಸಿ ಅನ್ನುವಂಥ ಆದೇಶವೇ ಬಂದಿರುತ್ತೆ. ಸೊ ಹಾಗೇನೆ ಬಂದಿದೆ. ತನಿಖೆ ಮುಂದುವರಿಸುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಮುಡಾ ಹಗರಣದಲ್ಲಿ ಇವತ್ತು ಮುನ್ನಡೆ ಸಾಧಿಸ್ತಾರ ಸಿದ್ದರಾಮಯ್ಯ ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳು ಶುರುವಾಗಿತ್ತು. ಆದರೆ ಮುನ್ನಡೆ ಆಗಿಲ್ಲ. ಭಾರಿ ಹಿನ್ನಡೆ ಎನ್ನುವಂತಹ ರೀತಿಯಲ್ಲಿ ತೀರ್ಪು ಪ್ರಕಟ ಆಗಿರುವಂತಹದ್ದು. ಲೋಕಾಯುಕ್ತರಿಗೆ ತನಿಖೆಯನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಸಿದ್ದರಾಮಯ್ಯಗೆ ಇನ್ನೂ ಮುಗಿಯದ ಮುಡಾ ಕಂಟಕ. ಸಿಎಂ ಸಿದ್ದರಾಮಯ್ಯಗೆ ಇದು ಒಂದು ರೀತಿಯ ಶಾಕ್ ಕೂಡ ಹೌದು. ಭಾರಿ ಆಘಾತ. ಮುಡಾ ಪ್ರಕರಣದಲ್ಲಿ ಭಾರಿ ಹಿನ್ನಡೆಯಾಗಿದೆ. ಸೊ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೀತಾ ಇದ್ದಂಥ ವಿಚಾರಣೆ. ಸೊ ಲೋಕಾಯುಕ್ತ ಕ್ಲೀನ್ ಚಿಟ್ ಬಗ್ಗೆ ಯಾವುದೇ ತರಹದ ತೀರ್ಪು ಪ್ರಕಟ ಆಗಿಲ್ಲ. ತನಿಖೆ ಮುಂದುವರಿಸುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಲೋಕಾಯುಕ್ತ ತನಿಖೆ ಮುಂದುವರಿಸಲು ಸೂಚನೆಯನ್ನು ಕೊಡಲಾಗಿರುವಂತಹದ್ದು. ಪ್ರತಿಭಟನಾ ಅರ್ಜಿ ಸಲ್ಲಿಸಲು ಇಡಿಗೂ ಕೂಡ ಅವಕಾಶ ಇದೆ. ಅದರ ಭಾಗವಾಗಿಯೇ ಇಡಿಯು ಕೂಡ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಸೊ ಸಿದ್ದರಾಮಯ್ಯರಿಗೆ ಬಿ ರಿಪೋರ್ಟ್ ಭಯ ಕಾಡ್ತಾ ಇತ್ತು. ಈಗ ಮತ್ತಷ್ಟು ಭಯ ಉಲ್ಬಣಗೊಂಡಿದೆ. ಬಿ ರಿಪೋರ್ಟ್ ವಜಾಗೊಂಡ್ರೆ ಮರುತನಿಖೆ ಆಗುತ್ತೆ ಎನ್ನುವಂತಹ ಸಾಧ್ಯತೆಯ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಸೊ ಈಗ
ಮತ್ತೊಮ್ಮೆ ತನಿಖೆ ಮುಂದುವರೆಸುವಂತೆ. ಇದು ಮರು ತನಿಖೆ ಅಲ್ಲ, ಇನ್ವೆಸ್ಟಿಗೇಷನ್ ಅಲ್ಲ. ಈಗಾಗಲೇ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತು. ಆ ಇನ್ವೆಸ್ಟಿಗೇಷನ್ನ ಭಾಗವಾಗಿ ಆ ತನಿಖೆಯನ್ನು ಮುಂದುವರಿಸಿ ಎನ್ನುವಂಥ ಒಂದು ಸೂಚನೆ ಅಥವಾ ಆದೇಶವನ್ನು ಪ್ರಕಟ ಮಾಡಿದೆ. ಮೇ 7ನೇ ತಾರೀಕು ಅಂತಿಮ ತೀರ್ಪು ಎನ್ನುವಂಥ ಅರ್ಥದಲ್ಲಿ ಇವತ್ತು ಕೋರ್ಟ್ ಪ್ರಕಟ ಮಾಡಿರುವಂತಹದ್ದು. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ, ಸಾಕಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಅಶ್ವಥ್ ಈಗ ಡೆಸ್ಕ್ನಿಂದ ನೇರವಾಗಿ ಲೈವ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಥ್, ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ರಾಜ್ಯ ಮಟ್ಟದ ನಾಯಕರು ನಿರೀಕ್ಷೆ ಮಾಡಿಕೊಂಡ ತೀರ್ಪು ಪ್ರಕಟ ಆಗಿಲ್ಲ. ಏನಿತ್ತು ಇವತ್ತು ತೀರ್ಪು? ಆ ತೀರ್ಪಿನಲ್ಲಿ ಸಿದ್ದರಾಮಯ್ಯರಿಗೆ ಯಾಕೆ ಹಿನ್ನಡೆಯಾಗುತ್ತೆ? ಸಾಹಿಲ್, ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವತ್ತು ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಇವತ್ತು ಕೊಟ್ಟಿರುವಂತಹದ್ದು. ಅಂದರೆ ಮೇ 7ನೇ ತಾರೀಕುವರೆಗೂ ಕೂಡ ಈ ಒಂದು ಬಿ ರಿಪೋರ್ಟ್ ಬಗ್ಗೆ, ಅಂದರೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ರು. 14 ಸೈಟ್ಗಳಿಗೆ ಸಂಬಂಧಪಟ್ಟಂತಹ ಏನು ಒಂದು ವಿಚಾರ ಇತ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡಿದರು. ತನಿಖೆಯನ್ನು ಮಾಡಿದ ನಂತರ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದ್ರು. ಅಂದರೆ ಈ ಒಂದು ಪ್ರಕರಣದಲ್ಲಿ CM ಆಗಲಿ, CM ಅವರ ಧರ್ಮಪತ್ನಿ ಆಗಲಿ ಅಥವಾ ಅವರ ಭಾಮೈದಾಗಲಿ ಯಾರ ಪಾತ್ರವೂ ಕೂಡ ಇಲ್ಲ ಅಂತೇಳಿ ಒಂದು ರಿಪೋರ್ಟನ್ನು ಕೊಟ್ಟಿತ್ತು. ಅಂದರೆ ಕಂಪ್ಲೀಟಾಗಿ ಒಂದು ಕ್ಲೀನ್ ಚೀಟ್ ಕೊಡುವಂತಹ ಒಂದು ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದರು. ಅಂದರೆ ಕಂಪ್ಲೀಟಾಗಿ ಬಿ ರಿಪೋರ್ಟನ್ನು ಸ್ಪೆಷಲ್ ಕೋರ್ಟ್ಗೆ ಅವರು ಸಬ್ಮಿಟ್ ಮಾಡಿದರು. ಆ ಸ್ಪೆಷಲ್ ಕೋರ್ಟಲ್ಲಿ ಏನಾಯಿತು ಅಂತಂತಂದರೆ, ದೂರದಾರ ಅಂದರೆ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಜೊತೆಗೆ ಇಡಿ ಅಧಿಕಾರಿಗಳಾಗಿರ್ಬೋದು, ಅವರಿಬ್ಬರೂ ಕೂಡ ಈ ಒಂದು ಬಿ ರಿಪೋರ್ಟ್ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಆ ಒಂದು ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಸ್ಪೆಷಲ್ ಕೋರ್ಟು ಇವತ್ತು ತೀರ್ಪನ್ನು ಕೂಡ ಕೊಟ್ಟಿತ್ತು. ಅಂದರೆ ಆ ತೀರ್ಪಿನಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದೆ ಅಂತಂತಂದರೆ, ಲೋಕಾಯುಕ್ತ ಅಧಿಕಾರಿಗಳು ಕಂಪ್ಲೀಟಾಗಿ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿಲ್ಲ, ಇನ್ನೂ ಕೂಡ ತನಿಖೆ ಮಾಡಬೇಕಾದಂತಹ ಒಂದು ಅವಶ್ಯಕತೆ ನಿಮಗಿದೆ. ಸೊ ಹಾಗಾಗಿ ಮೇ 7ನೇ ತಾರೀಕುವರೆಗೂ ಕೂಡ ನಿಮಗೆ ತನಿಖೆ ಮಾಡಲಿಕ್ಕೆ ಅವಕಾಶವಿದೆ. ಸೊ ಹಾಗಾಗಿ ಕಂಪ್ಲೀಟ್ ರಿಪೋರ್ಟನ್ನು ನೀವು ಅವತ್ತು, ಅಂದರೆ ಮೇ 7ನೇ ತಾರೀಕುವರೆಗೆ ನಿಮ್ಗೆ ಅವಕಾಶ ಇದೆ ತನಿಖೆ ಮಾಡಲಿಕ್ಕೆ. ಸೊ ಹಾಗಾಗಿ ಅವತ್ತು ನೀವು ಈ ರಿಪೋರ್ಟನ್ನು ಕೊಡಿ ಅಂತೇಳಿ ಈಗ ಸ್ಪೆಷಲ್ ಕೋರ್ಟ್ನ ನ್ಯಾಯಾಧೀಶರು ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಈ ಒಂದು ತೀರ್ಪಿದೆಯಲ್ಲ, ಇವತ್ತಿನ ಒಂದು ತೀರ್ಪು, ಇವತ್ತಿನ ಒಂದು ಎಲ್ಲ ಒಂದು ಕಡೆ ಆ ಒಂದು ತೀರ್ಪು ಈಗ ಕಾಂಗ್ರೆಸ್ ಪಕ್ಷಕ್ಕೆ, ಜೊತೆಗೆ CM ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ಶಾಕ್ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಸಿದ್ದರಾಮಯ್ಯ ಅವರು ಈ ಒಂದು ಹಗರಣದಲ್ಲಿ ಹೇಗಾದರೂ ಮಾಡಿ ನಾನು ಬಚಾವ್ ಆಗಬೇಕು ಅಂತೇಳಿ ಹರಸಾಹಸವನ್ನು ಮಾಡಿದರು. ಅಂದರೆ ಲೋಕಾಯುಕ್ತ ಅಂದರೆ ತನ್ನದೇ ಆದಂತಹ ಒಂದು, ಅಂದರೆ ರಾಜ್ಯ ಸರ್ಕಾರ ತನಿಖೆ ಮಾಡುವಂತಹ ಒಂದು ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ. ಈ ಹಿಂದೆ ACB ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಾರೆ. ಅಂದರೆ ACB ತನಿಖಾ ಸಂಸ್ಥೆಯನ್ನು ಸರ್ಕಾರವೇ ನಿಯೋಜನೆ ಮಾಡಿತ್ತು. ACBಗೆ ಕೊಡದೆ, ಅಂದರೆ ACBಯನ್ನು ಕಂಪ್ಲೀಟಾಗಿ ಮುಚ್ಚಿ ಹಾಕಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣವನ್ನು ಹ್ಯಾಂಡ್ ಓವರ್ ಮಾಡಿತ್ತು ಸರ್ಕಾರ. ಅಂದರೆ ಈ ಹಿಂದೆ ಲೋಕಾಯುಕ್ತ ತನಿಖಾ ಸಂಸ್ಥೆಯನ್ನು ಕೂಡ ಮುಚ್ಚಿ ಹಾಕುವಂಥ ಒಂದು ಕೆಲಸವನ್ನು ಇದೇ ಸಿದ್ದರಾಮಯ್ಯ ಅವರು ಕೂಡ ಮಾಡಿದರು. ಈಗ ಅಗೈನು ಮೂಡಾ ಹಗರಣವನ್ನು ಕಂಪ್ಲೀಟಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಕೇಸಲ್ಲಿ ಎಲ್ಲ ಒಂದು ಕಡೆ CM ಪರವಾಗಿ ಕೆಲಸ ಮಾಡಿದ್ರಾ ಅನ್ನೋ ಒಂದಷ್ಟು ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಿರುವಂಥದ್ದು. ಯಾಕೆಂತಂದರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅನ್ನೋದು ಈಗ ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ತೀರ್ಪು. ಅಂದರೆ ಇವತ್ತಿನ ಒಂದು ತೀರ್ಪೇನಿದೆಯಲ್ಲ, ಆ ಒಂದು ತೀರ್ಪು ಸಿದ್ದರಾಮಯ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕಡೆ ಮುಳುವಾಗುವಂತಹ ಒಂದು ಸಾಧ್ಯತೆ ಇದೆ. ಅಂತಂದರೆ ಇಡೀ ಅಧಿಕಾರಿಗಳು ಕೂಡ ಈ ಒಂದು, ಅಂದರೆ ಅರ್ಜಿಯನ್ನು ಕೂಡ ಸಲ್ಲಿಸಲಿಕ್ಕೆ, ತಕರಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಈಗ ಅವಕಾಶವನ್ನು ಮಾಡಿಕೊಟ್ಟಿರೋದು. ಅಂದರೆ ಎಲ್ಲ ಒಂದು ಕಡೆ ಇಂಡೈರೆಕ್ಟ್ ಆಗಿ ಇಡೀ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣವನ್ನು ನೀವು ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ಅರ್ಥದಲ್ಲಿ ಈಗ ಈ ಒಂದು ರಿಪೋರ್ಟ್ ಬಂದಿರುವಂಥದ್ದು. ಸೊ ಹಾಗಾಗಿ ಮೇ 7ನೇ ತಾರೀಕು ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಹೊರಬೀಳುವಂತಹ ಒಂದು ಸಾಧ್ಯತೆ ಇದೆ. ಜೊತೆಗೆ ಅಂತಂತಂದರೆ ಮೇ 7ನೇ ತಾರೀಕುವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ನೀವು ಕೊಟ್ಟಿರುವಂತಹ ಒಂದು ವರದಿ ಏನಿದಿಲ್ಲ, ಆ ವರದಿ ಇನ್ನೂ ಕೂಡ ನೀವು ತನಿಖೆಯನ್ನು ಮಾಡಬಹುದಾಗಿತ್ತು. ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಸುಮಾರು 27 ದಾಖಲಾತಿಗಳನ್ನು ಕೊಟ್ಟಿದ್ರು ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ. ಅಂದರೆ 14 ಸೈಟ್ಗಳು ಏನಿತ್ತೋ
ಆ ಒಂದು ಸೈಟ್ಗೆ ಸಂಬಂಧಪಟ್ಟಂತೆ ಸುಮಾರು 27 ದಾಖಲಾತಿಗಳನ್ನು ಕೊಟ್ಟಿದ್ರು. ಆ ದಾಖಲಾತಿಗಳನ್ನು ಇವರು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ, ಅಂದರೆ ಸರಿಯಾಗಿ ತನಿಖೆಯನ್ನು ಮಾಡಿಲ್ಲ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿದರು. ಅಂದರೆ ಅವರ ಪರ ವಕೀಲರು ವಾದವನ್ನು ಮಂಡಿಸಿದರು. ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಬಿ ರಿಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕರಾರನ್ನು ಕೂಡ ಎತ್ತಿತ್ತು. ಸೊ ಹಾಗಾಗಿ ಇಬ್ಬರ ವಿಚಾರಗಳನ್ನು ಆಲಿಸಿದಂತಹ ನ್ಯಾಯಾಧೀಶರು ಈ ಒಂದು ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಮೇ 7ನೇ ತಾರೀಕು ಕೂಡ ಈಗ ಡೆಡ್ಲೈನ್ ಕೊಟ್ಟಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಈ ಒಂದು ಪ್ರಕರಣದಲ್ಲಿ ನಾನು ಕಂಪ್ಲೀಟ್ ಆಗಿ ಬಚಾವ್ ಆಗ್ತೀನಿ ಅಂತ ಹೇಳಿ ಒಂದಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ ಅವರ ನಿರೀಕ್ಷೆ, ಅವರ ಆಸೆ ಕಂಪ್ಲೀಟ್ ಆಗಿ ಈಗ ಮಣ್ಣು ಪಾಲಾಗಿರುವಂಥದ್ದು. ಅಂದರೆ ಮೇ 7ನೇ ತಾರೀಕುವರೆಗೂ ಕೂಡ ಈ ಒಂದು ಪ್ರಕರಣ ಇನ್ನೂ ಕೂಡ ಜೀವಂತವಾಗಿರುತ್ತೆ. ಅಷ್ಟರೊಳಗೆ ಇಡಿ ಅಧಿಕಾರಿಗಳು ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ತಕರಾರನ್ನು ಕೂಡ ಎತ್ತುವಂಥ ಒಂದು ಸಂದರ್ಭ ಮತ್ತು ಸನ್ನಿವೇಶವನ್ನು ಈಗ ಕೋರ್ಟ್ ಈಗ ಅನುಮತಿ ಕೊಟ್ಟಿರುವಂತಹದ್ದು. ಸಾಹಿಲ್, ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಮುಡಾ ಹಗರಣದಲ್ಲಿ ಈಗ ಸಿದ್ದರಾಮಯ್ಯರಿಗೆ ತಾತ್ಕಾಲಿಕವಾದಂತಹ ಅಥವಾ ಒಂದು ರೀತಿಯ ಶಾಕ್, ಆಘಾತದ ಮೇಲೆ ಆಘಾತ ಎದುರಾಗಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಶಾಕ್, ಇಡಿ ಶಾಕ್ ಎದುರಾಗಿದೆ. ಲೋಕಾಯುಕ್ತ ತನಿಖೆ ಜೊತೆಗೆ ಇಡಿ ಶಾಕ್ ಕೂಡ ವ್ಯಕ್ತವಾಗಿರುವಂತಹದ್ದು. ಸಿದ್ದರಾಮಯ್ಯ ಕ್ಲೀನ್ ಚಿಟ್ಟಿಗೆ ಇಡಿ ಅಡ್ಡಗಾಲ ಇಟ್ಟಿದೆ. ಇಡಿಗೆ ತಕರಾರು ಅರ್ಜಿ ಸಲ್ಲಿಸಲು ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ನ್ಯಾಯಾಲಯ. ಈ ಪ್ರಕರಣದಲ್ಲಿ ಇಡಿ ಕೂಡ ನೊಂದ ವ್ಯಕ್ತಿ, ಒಂದು ರೀತಿ ಸಂತ್ರಸ್ತನನ್ನಾಗಿ ಇರಿಸಲಾಗುತ್ತೆ. ಹೀಗಾಗಿ ಬಿ ರಿಪೋರ್ಟ್ ವಿರುದ್ಧ ತಕರಾರು ಸಲ್ಲಿಸಬಹುದು. ಇದು ಪ್ರಜಾಪ್ರಭುತ್ವದ ಅಥವಾ ನ್ಯಾಯಾಂಗ ವ್ಯವಸ್ಥೆಯ ಸೌಂದರ್ಯ. ಇವತ್ತು ಅಭಿಪ್ರಾಯಪಟ್ಟ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷ್ಯಗಳು ಇದೆ ಎನ್ನುತ್ತಿರುವ ಇಡಿ, ಹಾಗಾಗಿ ನಿಮಗೂ ಒಂದು ಅವಕಾಶ ಕೊಟ್ಟು ನೋಡ್ತೀವಿ ಅಂತ ಹೇಳಿ ನ್ಯಾಯಾಲಯ ನಿರ್ಧಾರ ಮಾಡಿದೆ. ಅಂತಿಮ ವರದಿಯಲ್ಲಿ ಕ್ಲೀನ್ ಚಿಟ್ ಕೊಟ್ಟರು ತಲೆನೋವು. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟರು ಇಡಿ ತಲೆನೋವು. ಇಡಿ ತಕರಾರು ಇದು ಪಕ್ಕೆಲುಬಿಗೆ ಬಿದ್ದ ಬಂಡೆಗಲ್ ಥರ ನೋವು ಕಾಣಿಸ್ತಾ ಇದೆ ಸಿದ್ದರಾಮಯ್ಯರಿಗೆ. CM ಸಿದ್ದರಾಮಯ್ಯಗೆ ಇಡಿ ಶಾಕ್ ಕೊಟ್ಟಿರುವಂತಹದ್ದು. ಇಡಿ ಒಂದು ರೀತಿ ಇಡಿಯನ್ನು ಕೂಡ ಸಂತ್ರಸ್ತ ವಿಭಾಗಕ್ಕೆ ಸೇರಿಸಲಾಗಿದೆ. ಕಾರಣ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಾಗ ಇಡಿ ಬಂದು ಹೇಳುತ್ತು ಅವರ ವಿರುದ್ಧದ ಸಾಕ್ಷ್ಯಗಳು ನಮ್ಮ ಜೊತೆ ಇದೆ ಅಂತ. ನ್ಯಾಯಾಲಯ ಹೇಳುತ್ತು ನಿಮಗೂ ಅದಕ್ಕೆ ಅವಕಾಶ ಕೊಡ್ತೀವಿ, ನೀವು ಕೂಡ ತಕರಾರು ಅರ್ಜಿಯನ್ನು, ಅಬ್ಜೆಕ್ಷನನ್ನು ನೀವು ಸಲ್ಲಿಸಬಹುದು. ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಅವರಿಗೂ ಕೂಡ ಅವಕಾಶ ಸಿಕ್ಕಿದೆ. ಲೋಕಾಯುಕ್ತ ತನಿಖೆ ಈಗ ಮುಂದುವರಿಯೋದಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದೆಯಲ್ಲ, ಅದರ ಜೊತೆಗೆ ಇಡಿ ಅಡ್ಡಗಾಲಿಟ್ಟಿದೆ. ಈ ಅಡ್ಡಗಾಲು ಸಿದ್ದರಾಮಯ್ಯರಿಗೆ ಕಾನೂನು ಕಂಟಕ ಮತ್ತಷ್ಟು ಉಲ್ಬಣಗೊಳಿಸುವ ಸಾಧ್ಯತೆಗಳು ಕೂಡ ಇದೆ.